ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಲವಿ ಡವಿ ಅಂದ ಮದುವೆಯಾಗಿ ವರದಕ್ಷಿಣೆಗಾಗಿ ಪತ್ನಿಯ ಸಾವಿಗೆ ಕಾರಣನಾದ. ವೀಕ್ಷಕರೇ, ಇದು ಸದ್ಯ ಸಮಾಜ ತಲೆತಗ್ಗಿಸುವ ವಿಚಾರ. ನಾಗರಿಕ ಸಮಾಜದಲ್ಲಿ ನಡೆದ ಅನಾಗರಿಕ ಕೃತ್ಯ. ಮದುವೆಯಾಗಲು ಹೆಣ್ಣೆ ಸಿಗ್ತಿಲ್ಲ ಅಂತ ಪರದಾಡ್ತಿರುವ ಎಷ್ಟೋ ಯುವಕರು ಅವಿವಾಹಿತರಾಗಿಯೇ ಉಳಿದಿರುವಾಗ ಎಲ್ಲೊಬ್ಬ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ವರದಕ್ಷಿಣೆಗಾಗಿ ಚಿತ್ರ ಹಿಂಸೆ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪೈಶಾಚಿಕ ಕತೆ ಇದು. ಅದು ಇವನಾಗಿದ್ದು ಅಂತಿಂತ ಪ್ರೇಮ ವಿವಾಹವಲ್ಲ. ಪೋಷಕರನ್ನು ಎದುರಿಸಿ ಪೊಲೀಸರ ಸಮ್ಮುಖದಲ್ಲಿಯೇ ವಿವಾಹವಾಗಿದ್ದ. ಕಾನೂನಿನ ಸಾಕ್ಷಿಯಾಗಿ ಮದುವೆಯಾಗಿದ್ದವನು ವರದಕ್ಷಿಣೆ ಎಂಬ ಧನದಾಹಕ್ಕೆ ಬದುಕಿ ಬಾಳಬೇಕಿದ್ದ ಯುವತಿಯೊಬ್ಬಳ ಜೀವವನ್ನ ಮಧ್ಯದಲ್ಲಿಯೇ ಅಂತ್ಯಗೊಳಿಸಿದ ಆರೋಪಕ್ಕೆ ತುತ್ತಾಗಿದ್ದಾನೆ. ಹಾಗಾದ್ರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ವ್ಯಾಪ್ತಿಯ ರಾಮಲಿಂಗಪುರ ಗ್ರಾಮದ ಶ್ರೀನಾಥ್ ಎಂಬಾತ ಅದೇ ಗ್ರಾಮದ ಸಿರೀಶಾ ಎಂಬ ಯುವತಿಯನ್ನ ಪ್ರೀತಿಸಿದ್ದ. ಯಾವುದೇ ಕೆಲಸ ಇಲ್ಲದೆ ಗುಂಡ್ರುಗೋವಿಯಂತೆ ಅಲದಾಡ್ಕೊಂಡಿದ್ದ ಶ್ರೀನಾಥ್ ಸಿಕ್ಕಿದ್ರೆ ಕೂಲಿ ಕೆಲಸ, ಇಲ್ಲವಾದ್ರೆ ಪೋಲಿ ಕೆಲಸ ಎಂಬಂತೆ PUC ಓದಿದ್ದ. ಸಿರೀಶಾಳ ಹಿಂದೆ ಬಿದ್ದು ಪೀಡಿಸಿ ಮದುವೆಗೊಪ್ಪಿಸಿದ್ದ. ಆದರೆ ಆ ಪೋಲಿ ಅಲಿಯೋ ಶ್ರೀನಾಥನಿಗೆ ಹೆಣ್ಣು ಕೊಡಲು ಸಿರೀಶಾಳ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಅಷ್ಟೊತ್ತಿಗಾಗಲೇ ಪ್ರೀತಿಯಲ್ಲಿ ಮುಳುಗಿದ್ದ ಸಿರೀಶಾಳಿಗೆ ಶ್ರೀನಾಥನ ಅಸಲಿ ಮುಖದ ಮೇಲೆ ಪ್ರೀತಿಯ ಕಾರ್ಮೋಡ ಕವಿದಿದ್ದ ಪರಿಣಾಮ ಪೋಷಕರನ್ನ ವಿರೋಧಿಸಿ ಶ್ರೀನಾಥನನ್ನ ಮದುವೆಯಾಗಲು ಮುಂದಾದ್ಲು. ಇಬ್ಬರದ್ದು ಒಂದೇ ಜಾತಿ, ಒಂದೇ ಊರು. ಆದರೆ ಸಿರೀಶಾ ಇನ್ನು ಅಪ್ರಾಪ್ತಳಾಗಿಯೇ ಇದ್ದ ಕಾರಣ ಇವರ ಮದುವೆಗೆ ವಯಸ್ಸು ಅಡ್ಡಿಯಾಗಿತ್ತು. ಹಾಗೂ ಸಿರೀಶಾಳಿಗೆ 18 ವರ್ಷ ತುಂಬುತ್ತಿದ್ದಂತೆ ಶ್ರೀನಾಥನ ಜೊತೆ ಓಡಿ ಹೋಗಿ ದಿಬ್ಬೂರಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಶ್ಯಾಮಲಾ ಅವರಿಗೆ ಬೆನ್ನು ಬಿದ್ದಿದ್ದಾರೆ. ಇಬ್ರು ಮೇಜರ್ಗಳು ಒಂದೇ ಜಾತಿ, ಹಾಗಾಗಿ ಇವರ ಮದುವೆ ಮಾಡೋದ್ರಿಂದ ಪುಣ್ಯವೇ ಹೊರತು ಯಾವುದೇ ತಪ್ಪಿಲ್ಲ ಅಂದ್ಕೊಂಡ ಶ್ಯಾಮಲಾ ಮೇಡಮ್ ಇವರ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಈ ಶ್ರೀನಾಥ್ ಎಂಬ ಗುಂಡ್ರುಗೋವಿ ಪೊಲೀಸರನ್ನು ಹೇಗೆ ಯಾಮಾರಿಸಿದ್ನೋ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಹೀಗೆ ಪೊಲೀಸರ ಸಮ್ಮುಖದಲ್ಲೇ ಪೋಷಕರ ವಿರೋಧದ ನಡುವೆ ಗುಂಡ್ರುಗೋವಿ ಶ್ರೀನಾಥನನ್ನ ವಿವಾಹವಾದ ಸಿರೀಶಾ ಗಂಡನ ಮನೆಯಲ್ಲಿ ಕಾಲಿಟ್ಟ ದಿನದಿಂದಲೇ ಕಿರುಕುಳ ಆರಂಭವಾಗಿದೆ. ಪ್ರೀತಿ ಹೆಸರಲ್ಲಿ ವರದಕ್ಷಿಣೆ ತಾರದೆ ಮದುವೆಯಾಗಿದ್ದಾಳೆ ಅಂತ ಆರೋಪಿಸಿ ಶ್ರೀನಾಥನ ತಾಯಿ ಲಕ್ಷ್ಮೀದೇವಮ್ಮ, ನಾದಿನಿ ಭಾರತಿ, ಶ್ರೀನಾಥನ ಅತ್ತೆ ಮಗಳು ಕಲಾವತಿ, ಶ್ರೀನಾಥನ ತಮ್ಮ ಬಾಬು ಪ್ರತಿನಿತ್ಯ ಚಿತ್ರ ಹಿಂಸೆ ನೀಡಲು ಆರಂಭಿಸಿದ್ದಾರೆ. ಅವ್ರ ಹಸ್ಬೆಂಡ್ ಹೆಸರು ಏನಕ್ಕೋಸ್ಕರ ದೈಹಿಕವಾಗಿ ಮಾನಸಿಕವಾಗಿ ವರದಕ್ಷಿಣೆ ಟಾರ್ಚರ್ ಕೊಟ್ಟಿರೋದಕ್ಕೆ ಅವಳಿಗೆ ಈ ಗತಿ ಬಂದಿರೋ ಸರ್. ಯಾರು ಕಿರುಕುಳ ತಂದೆ ತಾಯಿ ಮಾತಾಡ್ಸಕ್ಕೂ ಬಿಡಲ್ಲ ಸರ್, ಪಕ್ಕದ ಮನೆಯಲ್ಲೇ ಇರೋದವ್ರು. ಹೌದಾ? ಅವಳೇ ಬರ್ಗೆ ಹರಿಸ್ಕೋಬೇಕು. ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ನರಕ ಕೊಟ್ಬಿಟ್ಟಿದ್ದಾರೆ ಸರ್ ಅವಳಿಗೆ. ಅವ್ರ ಅತ್ತೆ ಮಾವ ಹೆಸರು, ಅವ್ರ ಗಂಡ ಹೆಸರು ಲಕ್ಷ್ಮೀದೇವಮ್ಮ, ವೆಂಕಟೇಶ್, ಕಲಾವತಿ ಸೆಕ್ಷನ್ ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರ ಅವ್ರ ಕಾನೂನು ರಿಯಾಕ್ಷನ್ ಮಾಡ್ತಾ ಇಲ್ಲ. ಇವರಿಗೆ ಸಾಯಕ್ ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸ್ ವಾಟ್ಸ್ಆಪ್ ಅಲ್ಲಿ. ಅವತ್ತಿಂದ ಅವ್ರ ಮೇಲೆ ರಿಯಾಕ್ಷನ್ ತಗೊಂಡಿಲ್ಲ. ಅವರು ಪೊಲೀಸ್ ಅವ್ರು ಆಕ್ಷನ್ ತಗೊಂಡಿಲ್ಲ. ಡೈರೆಕ್ಟ್ ಆಗಿ ಸ್ಟೇಷನ್ ಕೆಳಗೆ ಬರ್ತಿದ್ದಾರಂತೆ. ಅವಾಗ ಕೂಡ ರಿಯಾಕ್ಷನ್ ಮಾಡಿಲ್ಲ ಅವರು. ಯಾಕೆ ಸರ್? ಅವ್ರ ಹೆಣ್ಮಕ್ಳು ಇಲ್ವಾ? ಹೌದೌದೌದು. ನಮ್ಮ ಮಗುಗಾಗಿರೋ ನಾಯಿ ಅವ್ರಿಗೆ ಪೊಲೀಸ್ ಅವ್ರ ಇದು ಮಾಹಿತಿ ತಿಳಿಸಿದ್ರು, ಅವ್ರು ಏನು ಕ್ರಮ ಟ್ಯಾಬ್ಲೆಟ್ ತಗೊಳ್ದಿರೋ ಮೊದಲನೇ ಸ್ಟೇಟ್ಮೆಂಟ್ ಕಳ್ಸಿದ್ದಾರೆ ಪೊಲೀಸ್ ಸ್ಟೇಷನ್ ಮಾಹಿತಿ. ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಅವ್ರ ಮೇಡಮ್ ಯಾರು ಅವ್ರ ಹೆಸರು ಅವರು ಮಾಡ್ಸಿರೋದು ಈ ಹುಡುಗಿಗೆ ಲವ್ ಮ್ಯಾರೇಜ್. ನಮ್ದು ಒಪ್ಪಿಗೆ ಇಲ್ದಿರೋನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಿರೋದು. ಯಾಕಂದ್ರೆ ಮೇಜರ್ ಅವಳು. ಎದ್ರೆ ಕೂತ್ರೆ ತಪ್ಪು ಹುಡುಕಿ ಸಿರೀಶಾಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ್ದಾರೆ. ಹಾಗೂ ಹೀಗೂ ಸರಿಯಾಗಬಹುದು ಅಂತ ಸಿರೀಶಾ 1 ವರ್ಷ ಶ್ರೀನಾಥನ ಜೊತೆ ಸಂಸಾರ ಮಾಡಿದ್ದಾಳೆ. ಆದರೆ ಯಾವುದೇ ವಿದ್ಯಾಭ್ಯಾಸವೂ ಇಲ್ಲದೆ ಕೆಲಸವೂ ಇಲ್ಲದಂತೆ ಪೋಲಿ ಅಲಿಯುತ್ತಿದ್ದ ಶ್ರೀನಾಥನಿಂದಲೂ ಪ್ರತಿನಿತ್ಯ ವರದಕ್ಷಿಣೆ ಕಿರುಕುಳ ಹೆಚ್ಚಾಗತೊಡಗಿದೆ. ಪಾಪ ಸಿರೀಶಾಳಿಗೆ ಕಷ್ಟ ಹೇಳಿಕೊಳ್ಳಲು ಯಾರೂ ಇಲ್ಲದ ಸ್ಥಿತಿ. ಇದ್ದ ಅಪ್ಪ ಅಮ್ಮನನ್ನ ಬಿಟ್ಟು ಶ್ರೀನಾಥನ ಹಿಂದೆ ಓಡಿ ಬಂದ ಕಾರಣ ಪೋಷಕರನ್ನು ಮಾತನಾಡಿಸುವಂತಿಲ್ಲ. ತಾಯಿಯ ಬಳಿಯೂ ತನ್ನ ಕಷ್ಟ ಹೇಳಿಕೊಳ್ಳುವಂತಿಲ್ಲ. ಈತ ಗಂಡನ ಮನೆಯಲ್ಲಿ ಬದುಕೋದಕ್ಕೂ ಬಿಡ್ತಿಲ್ಲ. ಇದರಿಂದ ದಿನೇ ದಿನೇ ಸಿರೀಶಾ ನರಕ ಯಾತನೆ ಅನುಭವಿಸಿದ್ದಾಳೆ. ಶ್ರೀನಾಥನ ಅತ್ತೆ ಮಗಳಿದ್ದಾಳಲ್ಲ ಕಲಾವತಿ, ಈ ಅಮ್ಮನಿಗೆ ಮದುವೆಯಾಗಿತ್ತಂತೆ.
ಆದರೆ ಗಂಡನ ಜೊತೆ ಸಂಸಾರ ಮಾಡೋ ಬದಲು ಗಂಡನನ್ನ ಬಿಟ್ಟು ಬಂದು ಶಿರೀಷಾಳ ಸಂಸಾರ ಹಾಳು ಮಾಡೋದಕ್ಕೆ ನಿಂತುಬಿಟ್ಟಿದ್ಲಂತೆ. ಇನ್ನು ಶ್ರೀನಾಥನ ತಂಗಿ ಇದ್ದಾಳಲ್ಲ ಭಾರತಿ, ಇವಳು ಮದುವೆಯಾಗಿದ್ರು ಗಂಡನ ಮನೆಗಿಂತ ತವರು ಮನೆಯಲ್ಲೇ ಹೆಚ್ಚಾಗಿದ್ಲಂತೆ. ಗಂಡ ಬಿಟ್ಟ ಕಲಾವತಿ, ಗಂಡನ ಮನೆಗೆ ಹೋಗದ ಭಾರತಿ ಇಬ್ಬರು ಸೇರ್ಕೊಂಡು ಗಂಡನ ಮನೆಯಲ್ಲಿ ಮರ್ಯಾದೆಯಿಂದ ಜೀವನ ಮಾಡಿಕೊಂಡಿದ್ದ ಶಿರೀಷಾಳ ಬಾಳು ಹಾಳು ಮಾಡೋದಕ್ಕೆ ನಿಂತುಬಿಟ್ಟಿದ್ದಾರೆ. ಅವಳಿಗೆ ಏನು ಹೇಳಿದ್ರೆ ಅದೇ ಅಂದ್ರು. ಒಂದು ನಿಮಿಷ ಕೊಟ್ಟರೆ ಮಾತಾಡ್ತೀನಿ, ಹುಡುಗಿ ಒಂದು ಸೈಡ್ ಕಳಿಸ್ರಿ ಅಂದ್ರೂ ಕಳಿಸಿದ್ರು ಮೇಡಮ್. ಅಲ್ಲ ಕ್ವಶನ್ ಹೇಳ್ಬಿಟ್ಟಿದ್ದಲ್ಲ, ಆಮೇಲೆ ಹಂಗಾಯ್ತು. ಆಮೇಲೆಲ್ಲ ಬಂದ್ಬಿಟ್ಟು ರಿಫ್ರೆನ್ಸ್ ಮಾಡ್ಬೇಕಂತ ಎಲ್ಲ ಹೆಂಗೆ ದೊಡ್ಡವ್ರು ಬಂದು ಹಂಗೆ ನನ್ನ ಬೈದ್ಬಿಟ್ಟು ಮಾಡಿಸ್ತೀನಿ. ಆ ಹುಡುಗನಿಗೆ ಒಂದು ಕಿಚನ್ ಕೊಟ್ಟಿದ್ದೀನಿ, ಇನ್ನೂರ ಕೊಟ್ಟಿದ್ದೀನಿ, ಆ ಹುಡುಗಿಗೆ ಕೊಟ್ಟಿಲ್ಲ, ಇರೋದೇ ಹೇಳ್ಬೇಕು. ಆ ಹುಡುಗಿ ಕೊಟ್ಟಿಲ್ಲ ಅಂದ್ಬಿಟ್ಟು ಇವಾಗ ಅವರು ಟಾರ್ಚರ್ ಕೊಟ್ಟಿದ್ದಾರೆ. ಯಾಕೆ ನಾನು ಕೊಟ್ಟಿದ್ದಾರಲ್ಲ, ನಿಮಗೆ ಕೊಡದೆ ಇಸ್ಕೊಂಬಂದಿಲ್ಲ, ಫೋನ್ ಬಂದರೆ ಇಸ್ಕೊಂಬ, ನಮ್ಮ ತೋಟ ಹತ್ರ ಕೆಲಸ ಮಾಡ್ತಾ ಇರ್ತೀವಿ, ತೋಟ ದುಡ್ಡು ಮಾಡ್ಕೊಂಬ ಹಂಗೆ ಅಂದ್ಬಿಟ್ಟು ಶ್ರೀನಿವಾಸ, ಶ್ರೀನಾಥ, ಕಲಾವತಿ, ಲಕ್ಷ್ಮೀದೇವಮ್ಮ, ಭಾರತಿ, ಅವ್ರ ಗಂಡ, ಭಾರತಿ ಅವ್ರ ಗಂಡ, ಇವರೆಲ್ಲ ಸೇರಿಬಿಟ್ಟು ಟಾರ್ಚರ್ ಕೊಟ್ಟು ಅವ್ರಿಗೆ ವಿಷ ತಗೊಂಡು ಇದಾಗಿರೋದು. ನನಗೆ ಫೋನ್ ಮಾಡಿದ್ರು ಅವ್ರು, ನಮ್ಮ ಹುಡುಗಿ ನನಗೆ ಫೋನ್ ಮಾಡಿದ್ರು, ಅಮ್ಮ ಬಾ ಅರ್ಜೆಂಟ್ ಬಾ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಇಲ್ಲ ಅಮ್ಮ ಬರ್ತೀನಿ. ಆಮೇಲೆ ಅವರು ನನಗೆ ಒಂದು ಮೆಸೇಜ್ ಇಟ್ಟಿದ್ರು, ಬಾಟ್ರೂಮನ್ನು ಇದು. ಆವಾಗ ನಾನು ಲಿಬ್ರಲಿಂದ ಗಾಡಿಯಲ್ಲಿ ಮನೆಗೆ ಬಂದೆ. ಅಂದ್ರೇನು ವರದಕ್ಷಿಣೆ ಕಿರುಕುಳನ ಏನು ಇದು ಅಂತ? ಆಮೇಲೆ ಬಂದು ಕರ್ಕೊಂಡು ಅವ್ರು ಮನೇಲಿ ಇದ್ರು, ಯಾರು ನಾನು ಕರ್ಕೊಂಡು ಹೋಗ್ತಾ ಇದ್ರು ಹಾಸ್ಪಿಟಲ್ಗೆ, ಯಾರು ಹೆಂಗ್ ಕರ್ಕೊಂಡು ಹೋಗ್ತೀವಿ, ಹೆಂಗೆ ಏನು ಮಾತಾಡ್ತೀನಿ. ಕರ್ಕೊಂಡೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ತೋರಿಸಿ ಇಟ್ಟೂರಾಗ ಹೋದ್ಮೇಲೆ ನಾನು ಇಲ್ಲಿಂದ ಅವಾಗ ಬಂದಿದ್ದೆ. ಸರ್ ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಗಂಡ ಮತ್ತು ಅತಿಯ ಕಾಟಕ್ಕೆ ಕಲಾವತಿ ಮತ್ತು ಭಾರತಿ ಕೈ ಜೋಡಿಸಿದ ಪರಿಣಾಮ ಶಿರೀಷಾಳಿಗೆ ಗಂಡನ ಮನೆಯಲ್ಲಿ ಬದುಕೋದೇ ದುಸ್ತರವಾಗಿ ಮಾರ್ಪಟ್ಟಿದೆ. ಪ್ರತಿನಿತ್ಯ ನೀಡುತ್ತಿದ್ದ ಹಿಂಸೆ ಕಳೆದ ಅಕ್ಟೋಬರ್ 8ರಂದು ತಾರಕಕ್ಕೇರಿದೆ. ಕಲಾವತಿ, ಭಾರತಿ, ಶ್ರೀನಾಥ್, ಲಕ್ಷ್ಮೀದೇವಮ್ಮ ಮತ್ತು ಬಾಬು ಸೇರಿಕೊಂಡು ಪಾಪದ ಕೂಸು ಶಿರೀಷಾಳನ ಮನಬಂದಂತೆ ಬೈದು ಹೊಡೆದು ಚಿತ್ರಹಿಂಸೆ ನೀಡಿದ್ದಾರೆ. ವರದಕ್ಷಿಣೆ ತರದೆ ಮನೆಯಲ್ಲೇ ಇರಲೇಬಾರದು ಅಂತ ತಾಕೀತು ಮಾಡಿದ್ದಾರೆ. ಇದರಿಂದ ರೋಸಿ ಹೋದ ಶಿರೀಷಾ ಬಿತ್ತನೆ ಬೀಜದಲ್ಲಿ ಹುಳ ಬೀಳದಂತೆ ಹಾಕುವ ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ನೀವಿದೇ ರೀತಿ ಹಿಂಸೆ ನೀಡಿದರೆ ಈ ಮಾತ್ರೆ ನುಂಗಿ ಸಾಯೋದಾಗಿ ಹೇಳಿದ್ದಾಳೆ. ಆದರೆ ಮಾನವೀಯತೆ ಇಲ್ಲದ ಈ ಪಾಪಿಗಳು ಶಿರೀಷಾಳ ಮೇಲೆ ಕನಿಷ್ಠ ಕನಿಕರವನ್ನು ತೋರದೆ ಮಾತ್ರೆ ನುಂಗಿ ಸಾಯುವಂತೆ ಪ್ರಚೋದನೆ ನೀಡಿದ್ದಾರೆ. ಇದರಿಂದ ಬದುಕಿನ ಎಲ್ಲ ಬಾಗಿಲು ಬಂದ್ ಆದಂತೆ ಭಾಸವಾದ ಕಾರಣ ಶಿರೀಷಾ ವಿಷದ ಮಾತ್ರೆ ಸೇವಿಸಿದ್ದಾಳೆ. ಮಾತ್ರೆ ಸೇವಿಸಿ ಒದ್ದಾಡ್ತಿದ್ದ ಶಿರೀಷಾಳನ್ನ ಆಸ್ಪತ್ರೆಗೆ ಸೇರಿಸುವ ಮಾನವೀಯತೆಯು ತೋರದ ಈ ಎಲ್ಲ ಪಾಪಿಗಳು ಹೊರಹೋಗಿದ್ದಾರೆ. ಇದರಿಂದ ಪಾಪ ಶಿರೀಷಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಇದೀಗ ವರದಕ್ಷಿಣೆ ಕಿರುಕುಳ ನೀಡಿ ತಮ್ಮ ಮಗಳ ಸಾವಿಗೆ ಕಾರಣರಾದವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ನೀಡುವಂತೆ ಶಿರೀಷಾ ಪೋಷಕರು ಒತ್ತಾಯಿಸಿದ್ದಾರೆ. ಶಿರೀಷಾ ಪ್ರೇಮ ವಿವಾಹಕ್ಕೆ ಸಾಕ್ಷಿಯಾಗಿರುವ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಶ್ಯಾಮಲಾ ಮೇಡಮ್ ಅವರೇ ಇದೀಗ ಈ ಕೇಸ್ ತನಿಖೆ ಮಾಡಬೇಕಿದೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ಯುವತಿಯೊಬ್ಬಳ ತುಂಬು ಜೀವ ತೆಗೆದ ಪಾಪಿಗಳಿಗೆ ಶಿಕ್ಷೆಯಾಗುವಂತೆ ಶ್ಯಾಮಲಾ ಮೇಡಮ್ ಕೆಲಸ ಮಾಡ್ತಾರಾ? ಕಾದ್ ನೋಡಬೇಕು.